ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಶತಕಗಳ ಸುರಿಮಳೆಯಾಗ್ತಾ ಇದೆ. ಬಿಸಿಸಿಐನಿಂದ ನೆಗ್ಲೆಕ್ಟ್ ಆದವರೆಲ್ಲ ಈಗ ಡೊಮೆಸ್ಟಿಕ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಬುಧವಾರದ ಮ್ಯಾಚಲ್ಲಂತೂ ಸರ್ಫರಾಜ್ ಖಾನ್ ಬ್ಯಾಟಿಂಗ್ನಲ್ಲೇ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ದಿಗ್ಗಜ ಕ್ರಿಕೆಟಿಗರು ಕೂಡ ವಿಎಚ್ಡಿ ಅಖಾಡಕ್ಕೆ ಇಳಿದಿದ್ದು, ಈಗ ಹೊಸ ವರ್ಷದ ಆರಂಭದಲ್ಲೇ ಮತ್ತಷ್ಟು ಸ್ಟಾರ್ ಕಳೆ ಬರಲಿದೆ. ಕೆಎಲ್ ರಾಹುಲ್, ಶುಭ್ಮನ್ ಗಿಲ್, ರವೀಂದ್ರ ಜಡೇಜಾ ಸೇರಿದಂತೆ ಭಾರತದ ಸ್ಟಾರ್ ಆಟಗಾರರೆಲ್ಲ ಮೈದಾನಕ್ಕಿಳಿಯಲಿದ್ದಾರೆ. ಟೀಂ ಇಂಡಿಯಾ ಪಂದ್ಯಗಳಿಗೆ ಡೊಮೆಸ್ಟಿಕ್ ಹೇಗೆ ಮದ್ದಾಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಕೇಂದ್ರೀಯ ಒಪ್ಪಂದದ ಆಟಗಾರರು ದೇಶೀಯ ಕ್ರಿಕೆಟ್ನಲ್ಲೂ ಕೂಡ ಆಡಬೇಕು ಅಂತ ಬಿಸಿಸಿಐನ ಬಾಸ್ಗಳು ಕಟ್ಟಾಜ್ಞೆ ಹೊರಡಿಸಿದ್ರು. ಅದು ಅಲ್ಲದೆ ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಆಡುವಂತೆ ಆದೇಶ ನೀಡಿದ್ರು. 50 ಓವರ್ಗಳ ಪಂದ್ಯಗಳಲ್ಲಿ ಆಡುವುದರಿಂದ ಫಿಟ್ನೆಸ್, ಫಾರ್ಮ್ ಜೊತೆ ಭಾರತದ ಪರ ಪಂದ್ಯಗಳ ಪ್ರದರ್ಶನಕ್ಕೂ ಕೂಡ ಸಹಾಯಕವಾಗುತ್ತೆ ಅನ್ನೋದು ಮ್ಯಾನೇಜ್ಮೆಂಟ್ನ ಪ್ಲಾನ್ ಆಗಿದೆ. ಅದರಂತೆ ಈಗ ನ್ಯೂ ಇಯರ್ ಆರಂಭದಲ್ಲೇ ಮತ್ತಷ್ಟು ಸ್ಟಾರ್ ಕ್ರಿಕೆಟಿಗರು ದೇಶೀಯ ಟೂರ್ನಿಯಲ್ಲಿ ಮೈದಾನಕ್ಕಿಳಿಯಲಿದ್ದಾರೆ. ಸೊ ಅಪ್ಕಮಿಂಗ್ ಪಂದ್ಯಗಳಲ್ಲಿ ಯಾರೆಲ್ಲ ಅಖಾಡಕ್ಕೆ ಇಳಿತಾರೆ, ಯಾವ್ಯಾವ ಪಂದ್ಯಗಳಲ್ಲಿ ಕಾಣಿಸ್ಕೊಳ್ತಾರೆ, ಎದುರಾಳಿಗಳು ಯಾರು, ಹಾಗೆ ಯಾವ ಡೇಟ್ನಲ್ಲಿ ಅಖಾಡಕ್ಕೆ ಇಳಿತಾರೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. 2026ರ T20 ವಿಶ್ವಕಪ್ ತಂಡದಿಂದ ಹೊರಗುಳಿದಿರುವಂತ ಭಾರತದ ಟೆಸ್ಟ್ ಹಾಗೆ ಏಕದಿನ ತಂಡದ ನಾಯಕನಾಗಿರುವಂತ ಶುಭ್ಮನ್ ಗಿಲ್ ಕೂಡ ದೇಶೀಯ ಅಂಗಳಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಜನವರಿ 3ರಂದು ಸಿಕ್ಕಿಂ ವಿರುದ್ಧ ಹಾಗೆ ಜನವರಿ 6ರಂದು ಗೋವಾ ವಿರುದ್ಧ ಜೈಪುರದಲ್ಲಿ ಪಂಜಾಬ್ ತಂಡದ ಪರ 2 ಪಂದ್ಯಗಳನ್ನಾಡಲಿದ್ದಾರೆ. ಪಂಜಾಬ್ ಗ್ರೂಪ್ ಸಿ ನಲ್ಲಿದೆ. ಇದರಲ್ಲಿ ಮುಂಬೈ ಕೂಡ ಇದೆ. ಇನ್ನು ಕಳೆದ ತಿಂಗಳು ದಕ್ಷಿಣ ಆಫ್ರಿಕಾ ವಿರುದ್ಧದ ತವರು ಸರಣಿಯ ವೇಳೆ ಏಕದಿನ ಪಂದ್ಯಗಳಿಗೆ ಕಂಬ್ಯಾಕ್ ಮಾಡಿದ್ದ ರವೀಂದ್ರ ಜಡೇಜಾ ಕೂಡ ಈ ಸಲ ಕಾಣಿಸಿಕೊಳ್ತಾರೆ. ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ತಂಡಕ್ಕೂ ತಮ್ಮ ಲಭ್ಯತೆಯನ್ನ ಖಚಿತಪಡಿಸಿದ್ದಾರೆ. ಜನವರಿ 6 ಮತ್ತು 8ರಂದು ಕ್ರಮವಾಗಿ ಸರ್ವಿಸಸ್ ಹಾಗೆ ಗುಜರಾತ್ ತಂಡಗಳ ವಿರುದ್ಧ ಪಂದ್ಯಗಳನ್ನಾಡ್ತಾರೆ. ಇನ್ನು ಸೌರಾಷ್ಟ್ರ ಪಡೆ 4 ಪಂದ್ಯಗಳಲ್ಲಿ 2ರಲ್ಲಿ ಗೆಲುವನ್ನ ದಾಖಲು ಮಾಡಿದೆ. ಈ ಗುಂಪಿನಲ್ಲಿ ರಿಷಬ್ ಪಂತ್ ನಾಯಕತ್ವದ ದೆಹಲಿ ಕೂಡ ಇದೆ. ಇನ್ನು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಬಗ್ಗೆ ಹೇಳೋದಾದ್ರೆ ಜನವರಿ 3 ಹಾಗೆ 6ರಂದು ಅಹಮದಾಬಾದ್ನಲ್ಲಿ ಕ್ರಮವಾಗಿ ತ್ರಿಪುರಾ ಹಾಗೆ ರಾಜಸ್ಥಾನ ತಂಡಗಳ ವಿರುದ್ಧದ ಪಂದ್ಯಗಳಲ್ಲಿ ಆಡುವಂತ ನಿರೀಕ್ಷೆ ಇದೆ. ಗ್ರೂಪ್ ಎ ನಲ್ಲಿರುವಂತಹ ಕರ್ನಾಟಕ ತಂಡ ಇದುವರೆಗೆ ಆಡಿರುವಂತ 4 ಲೀಗ್ ಪಂದ್ಯಗಳಲ್ಲೂ ಗೆಲುವನ್ನ ದಾಖಲು ಮಾಡಿದೆ. ಸದ್ಯ ಈ 3 ಆಟಗಾರರು 2025-26ರಲ್ಲಿ ಇದುವರೆಗೆ ನಡೆದಿರುವಂತ ಈ ಟೂರ್ನಿಯ ಯಾವುದೇ ಪಂದ್ಯಗಳಲ್ಲಿ ಕಣಕ್ಕಿಳಿದಿಲ್ಲ. ಸೊ ಮುಂದಿನ ಪಂದ್ಯಗಳಲ್ಲಿ ಕಾಣಿಸಿಕೊಳ್ತಾರೆ. ಅದರಲ್ಲೂ ಕೂಡ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಇತ್ತೀಚೆಗೆ ಭಾರತದ T20 ವಿಶ್ವಕಪ್ ತಂಡದಿಂದ ಹೊರಬಿದ್ದಿದ್ದಾರೆ. ಈಗ ದೇಶೀಯ ಪಂದ್ಯದಲ್ಲಿ ಕಾಣಿಸಿಕೊಳ್ತಾರೆ. ಯಾಕಂದ್ರೆ ಪಂಜಾಬ್ ವಿಎಚ್ಡಿಯಲ್ಲಿ ಆಡಿದ ಬಳಿಕ ಜನವರಿ 11ರಂದು ನಡೆಯಲಿರುವಂತ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನ ತಂಡವನ್ನ ಕೂಡಿಕೊಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ತಮ್ಮ ತವರು ತಂಡಗಳ ಪರ 2 ಪಂದ್ಯಗಳಲ್ಲಿ ಅಖಾಡಕ್ಕಿಳಿದಿದ್ರು. ಮೊದಲ ಮ್ಯಾಚ್ ಅಲ್ಲಿ ಇಬ್ಬರು ಕೂಡ ಸೆಂಚುರಿ ಬಾರಿಸಿದ್ರು. ಆದ್ರೆ 2ನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಡಕ್ಔಟ್ ಆದ್ರೆ ವಿರಾಟ್ ಕೊಹ್ಲಿ 77 ರನ್ ಗಳಿಸಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು ತಂಡದ ಪರ. ಸದ್ಯ ರೋಹಿತ್ ಮುಂಬೈ ಪರ 2 ಪಂದ್ಯಗಳನ್ನಷ್ಟೇ ಆಡೋದು ಎನ್ನಲಾಗಿದೆ. ಆದ್ರೆ ವಿರಾಟ್ ಕೊಹ್ಲಿ ಜನವರಿ 6ರಂದು ರೈಲ್ವೇಸ್ ವಿರುದ್ಧ ದೆಹಲಿ ಪರ 3ನೇ ಪಂದ್ಯ ಆಡ್ತಾರೆ. ಮುಂಬೈ ಪರ ರೋಹಿತ್ ಸ್ಥಾನದಲ್ಲಿ ಜೈಸ್ವಾಲ್ ಪ್ರದರ್ಶನ. ಇನ್ನು ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆ ಸೇರಿದಂತ ಯಶಸ್ವಿ ಜೈಸ್ವಾಲ್ ಈಗ ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದು ಮುಂಬೈ ತಂಡವನ್ನ ಸೇರಿಕೊಂಡಿದ್ದಾರೆ. ಗ್ರೂಪ್ ಸಿ ನಲ್ಲಿ ಮುಂಬೈ ತಂಡ ಪ್ರಾಬಲ್ಯವನ್ನ ಹೊಂದಿದೆ. ಹಾಗೆ ಸತತ 4 ಗೆಲುವುಗಳೊಂದಿಗೆ ಗ್ರೂಪ್ ಸಿ ನಲ್ಲಿ ಅಗ್ರಸ್ಥಾನದಲ್ಲಿದೆ. ಅದರಲ್ಲೂ 4ನೇ ಪಂದ್ಯದಲ್ಲಿ ಮುಂಬೈ ಪರ ಸರ್ಫರಾಜ್ ಖಾನ್ ಅಂತೂ ಅದ್ಭುತ ಪ್ರದರ್ಶನ ನೀಡಿದ್ರು. ಗೋವಾ ವಿರುದ್ಧದ ಪಂದ್ಯದಲ್ಲಿ 56 ಎಸೆತಗಳಲ್ಲೇ ಸೆಂಚುರಿ ಬಾರಿಸಿದಂತ ಸರ್ಫರಾಜ್ ಖಾನ್ 75 ಎಸೆತಗಳಲ್ಲಿ 157 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಭಾರತ ಪರ ಟೀಂ ಇಂಡಿಯಾದ ಆಟಗಾರರಾದಂಥ ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಜಿತೇಶ್ ಶರ್ಮಾ, ಮೊಹಮ್ಮದ್ ಶಮಿ, ನಿತೀಶ್ ರೆಡ್ಡಿ, ಆಕಾಶ್ ದೀಪ್, ಶಹಬಾಜ್ ಅಹ್ಮದ್, ರಿಷಬ್ ಪಂತ್, ಹರ್ಷಿತ್ ರಾಣಾ, ಇಶಾನ್ ಕಿಶನ್, ಋತುರಾಜ್ ಗಾಯಕ್ವಾಡ್, ಹರ್ಷದೀಪ್ ಸಿಂಗ್, ರಿಂಕು ಸಿಂಗ್, ಧ್ರುವ್ ಜುರೇಲ್ ಸೇರಿದಂತೆ ಸಾಕಷ್ಟು ಆಟಗಾರರು ವಿಜಯ್ ಹಜಾರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೂ ಕೆಲವರು ಮುಂದಿನ ಪಂದ್ಯಗಳಲ್ಲಿ ಕಣಕ್ಕಿಳಿತಾರೆ. ಸೊ ಸದ್ಯಕ್ಕೆ ಟೀಂ ಇಂಡಿಯಾ ಆಟಗಾರರಿಗೆ ಡೊಮೆಸ್ಟಿಕ್ ಟೆಸ್ಟ್ ನಡೀತಾ ಇದ್ದು, ಕೆಲವರು ಪಾಸ್ ಆದ್ರೆ ಇನ್ನೂ ಕೆಲವರು ಇಲ್ಲೂ ಕೂಡ ಸ್ಟ್ರಗಲ್ ಪಡ್ತಿದ್ದಾರೆ. ನಮಸ್ಕಾರ.